ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನಕ್ಕೆ ಭಾರತ ತಕ್ಕ ಪಾಠವನ್ನು ಕಲಿಸಿದೆ. ಪಿಒಕೆಯಲ್ಲಿನ ದೌರ್ಜನ್ಯವನ್ನು ಖಂಡಿಸಿರುವಂಥದ್ದು ಅನುಪಮ ಸಿಂಗ್ ಅವರು. ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನಕ್ಕೆ ಭಾರತ ತಕ್ಕ ಪಾಠವನ್ನು ಕಲಿಸಿರುವಂಥದ್ದು. ಅನುಪಮ ಸಿಂಗ್ ಅವರು ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನದ ವಿರುದ್ಧ ಮಾತನಾಡಿದ್ದಾರೆ. ಕಾಶ್ಮೀರ ಎಂದಿಗೂ ಭಾರತದ ಅವಿಭಾಜ್ಯ ಅಂಗ ಅಂತ ಹೇಳಿದ್ದಾರೆ. ವಿಶ್ವಸಂಸ್ಥೆಯಲ್ಲಿ ಪಾಕ್ ನಾಟಕಗಳು ಇನ್ನು ಮುಂದೆ ನಡೆಯಲ್ಲ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪರಿಸ್ಥಿತಿ ಗಂಭೀರವಾಗಿದೆ. ರಾವಲ್ಕೋಟ್ನಲ್ಲಿ ಪ್ರತಿಭಟನಾಕಾರರ ಹತ್ಯೆಗೆ ಭಾರತ ಖಂಡನೆಯನ್ನ ವ್ಯಕ್ತಪಡಿಸಿದೆ. ವಿಶ್ವಸಂಸ್ಥೆಯಲ್ಲಿ ಪಾಕ್ ವಿರುದ್ಧ ಅನುಪಮ ಸಿಂಗ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈಗ ನಮ್ಮ ಜಮ್ಮು ಕಾಶ್ಮೀರ ಭಾಗದಲ್ಲಿ ಏನು ಪಾಕಿಸ್ತಾನ ಬೊಬ್ಬೆ ಹೊಡೆದ್ಬಿಡ್ತು ಜಗತ್ತಿನ ಮುಂದೆ. ಭಾರತ ಅಲ್ಲಿರ್ತಕ್ಕಂಥ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ, ಅಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ, ನರಮೇಧ ಮಾಡ್ತಾ ಇದೆ ಅಂತ ಪಾಕಿಸ್ತಾನ ಸುಳ್ಳು ಸುಳ್ಳು ಆರೋಪಗಳನ್ನು ಹೇಳ್ಕೊಂಡು ಬರ್ತಾ ಇತ್ತು ಯಾವಾಗ ಈ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ. ಆದರೆ ಇವತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಏನಾಗ್ತಾ ಇದೆ, 30 ಜನರನ್ನ ಮೊನ್ನೆ ಕೊಂದು ಹಾಕಿದ್ರಲ್ಲ, ಪ್ರತಿಭಟನಾ ನಿರತರ ಮೇಲೆ ದೌರ್ಜನ್ಯ ಮಾಡಿ 30 ಜನರನ್ನ ಸಾಯಿಸಿಬಿಟ್ರಲ್ಲ, ಅದಕ್ಕೆ ಪಾಕಿಸ್ತಾನ ಯಾವ ರೀತಿಗೆ ಉತ್ತರ ಕೊಡುತ್ತೆ? ಈಗ ಈ ವಿಚಾರವೇ ಈಗ ವಿಶ್ವಸಂಸ್ಥೆಯಲ್ಲಿ ಸದ್ದು ಮಾಡಿದೆ. ಸೊ ಈ ಪಾಕಿಸ್ತಾನ ಪದೇ ಪದೇ ಒಂದು ರೀತಿಗೆ ಮಾಸ್ಕ್ ಹಾಕ್ಕೊಂಡು ಕೆಲಸ ಮಾಡುತ್ತೆ ಜಗತ್ತಿನ ಮುಂದೆ, ತಾನೇನೋ ದೊಡ್ಡ ಸಾಚಾ ರಾಷ್ಟ್ರ ಅಂತ. ಸೊ ಈ ಭಾರತದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿದ್ದೀವಿ, ನರಮೇಧ ಮಾಡಿಬಿಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ಕೊಂಡು ಓಡಾಡ್ತು. ಆದರೆ ಮೊನ್ನೆ ಪಾಕಿಸ್ತಾನದಲ್ಲಿ ಏನಾಯಿತು, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಏನಾಯಿತು, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅವರು ಸ್ವಾತಂತ್ರ್ಯತೆಗೋಸ್ಕರ ಪ್ರತಿಭಟನೆ ಮಾಡ್ತಾಯಿದ್ರು. ಸ್ವಾತಂತ್ರ್ಯತೆ ಅಂದರೆ ಪಾಕಿಸ್ತಾನ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾಯಿದ್ರು. ಪ್ರತಿಭಟನಾಕಾರನೇ ನೀವು ಕೊಂದು ಹಾಕಿದ್ರಿ. ಅಲ್ಲಿ ಹಾಗಾದರೆ ಮಾನವ ಹಕ್ಕುಗಳ ಉಲ್ಲಂಘನೆ ಅಥವಾ ನರಮೇಧ, ದೌರ್ಜನ್ಯ ಇದು ಯಾವುದೂ ಸಹ ಲೆಕ್ಕಕ್ಕೆ ಬರಲ್ಲ. ಅದೆಲ್ಲವನ್ನು ಕವರಪ್ ಮಾಡುವ ಕೆಲಸವನ್ನು ಪಾಕಿಸ್ತಾನ ಮಾಡ್ತು. ಆದರೆ ವಿಶ್ವಸಂಸ್ಥೆಯಲ್ಲಿ ಅದೆಲ್ಲವೂ ಸಹ ಈಗ ಬಟಾಬಯಲಾಗಿದೆ.